ಬಿಡದಿ ಟೌನ್ಶಿಪ್ಗೆ ತೀವ್ರ ವಿರೋಧದ ನಡುವೆಯೂ ಕೂಡ ಅಂತಿಮ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದ್ದು ಕೇಸರಿ ಪಡೆ ಸಿಡಿದೆದ್ದಿದೆ. ಬೊಗಳೆ ಬಿಡೋದಕ್ಕೂ ಮಿತಿ ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಿಡದಿಯಲ್ಲಿ ತೊಂದರೆ ಆಗ್ತಾ ಇರೋದು ರಾಹುಲ್ ಗಾಂಧಿಗೆ ಕಾಣಿಸ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಡದಿ ಭೂಮಿ ಸಂಬಂಧ 90% ರೈತರು ವಿರೋಧಿಸುತ್ತಿದ್ದಾರೆ. ಬಲವಂತವಾಗಿ ಭೂಮಿ ಪಡೆಯೋದು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಡಿಕೆ ಶಿವಕುಮಾರ್ಗೆ ಸೂಚಿಸಿ ಅಂತ ರಾಹುಲ್ ಗಾಂಧಿಗೆ ಪತ್ರ ಕೂಡ ಬರೆದಿದ್ದಾರೆ. ಬಿಡದಿ ಮೊದಲ ಹೋರಾಟಕ್ಕೆ ನಾನು ಬಿಡದಿಯಲ್ಲಿ ಹೋಗಿ ಭಾಗವಹಿಸಿದ್ದೆ. ಫಸ್ಟ್ ಹೋರಾಟ, ಅವರ ಪ್ರಾರಂಭದ ಹೋರಾಟದಲ್ಲಿ ನಾನು ಹೋಗಿ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೆ. ನಾನು ಫಸ್ಟ್ ಹೋರಾಟ ಅದಾದಮೇಲೆ 1 ತಿಂಗಳು ಬಿಟ್ಟು ಮತ್ತೆ ಅದು ಹಳ್ಳಿಗಳಲ್ಲಿ ಹೋರಾಟ ನಡೀತು. ಅಲ್ಲಿ ಹೋಗಿ ನಾನು 2ನೇ ಬಾರಿ ಆ ಹೋರಾಟದಲ್ಲಿ ಭಾಗಿಯಾಗಿ ನಾನು ಬೆಂಬಲವನ್ನು ಕೊಟ್ಟಿದ್ದೀನಿ. ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದೀರಾ, ಇದು ಈಗಾಗಲೇ ಡ್ರಾಪ್ ಆಗಿರುವಂಥ ಕೇಸು. ಬಿಡದಿನಲ್ಲಿ ರೈತರನ್ನು ಒಕ್ಕಲುಗಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಆದ್ರೆ ಇಲ್ಲಿ ಬಿಡದಿನಲ್ಲಿ ಬಹುತೇಕ ಎಲ್ಲ ರೈತರು ಇದನ್ನು ವಿರೋಧಿಸ್ತಾ ಇದ್ದಾರೆ. 90% ಅಷ್ಟು ರೈತರು ವಿರೋಧದ ನಡುವೆನೂ ಸಹ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಪೂರ್ವಕವಾಗಿ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ನಾನು ನಿನ್ನೆ ದಿನ ರಾಹುಲ್ ಗಾಂಧಿ ಅವರಿಗೂ ಕೂಡ ವಿಪಕ್ಷ ನಾಯಕರಿಗೆ, ಯಾಕೆಂದ್ರೆ ದೇಶಾದ್ಯಂತ ಪ್ರವಾಸವನ್ನು ಮಾಡಿ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಪರಿಸ್ಥಿತಿ ಹಾಕಿದವರು ಪ್ರಜಾಪ್ರಭುತ್ವದಲ್ಲಿ ಅದರ ಪರಿಣಾಮವನ್ನು ಅನುಭವಿಸಬೇಕಾಯಿತು, ಅಧಿಕಾರ ಕಳ್ಕೊಳ್ಬೇಕಾಯಿತು. ಆ ಸರ್ವಾಧಿಕಾರಿಯೇ ಬಹಳ ಕಾಲ ಉಳಿಲಿಲ್ಲ. ಈ ಮಿನಿ ಸರ್ವಾಧಿಕಾರಿಗಳು ಎಷ್ಟು ಕಾಲ ದರ್ಪವನ್ನು ತೋರಿಸ್ತಾರೆ ನೋಡೋಣ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಕಾಲಕ್ಕೆ ಆ ಶಕ್ತಿ ಇದೆ. ನಾನು ಹೇಳಿದ್ದೇ ನಡಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.